ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹಶಿ ವ್ಲಾಗ್ಸ್. ಗೈಸ್, ಇವತ್ತು ಮೈಸೂರಿಗೆ ಬಂದಿದ್ದೀವಲ್ಲ, ಅದರದ್ದು ಪಾರ್ಟ್ 2 ವಿಡಿಯೋ. ಜೊತೆ ಬಂದಿಲ್ಲ ಮಾನಸ ನನ್ನ ಮಗನ ಹತ್ರ ಪಕ್ಕದ ಸೀಟಲ್ಲಿ ನನ್ನ ಜೊತೆ ಕೂತ್ಕೊಂಡ್ರೆ ನೆಮ್ಮದಿಯಾಗೆ ಇರೋಲ್ಲ. ಅವನು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಇರ್ತಾನೆ. ಅವನ್ನ ಈ ಥರ ಅವ್ರ ಅಪ್ಪ ನಿಲ್ಸ್ಕೊಬಿಟ್ರೆ ಏನೋ ಒಂಥರ ಖುಷಿ ಅವನಿಗೆ. ಅದು ಹಿಡ್ಕೊಂಡು ಕಚ್ಕೊಂಡು ನಗ್ದಾಡ್ಕೊಂಡು ಅದನ್ನು ಹಿಂಗೆ ತಿರುಗಿಸ್ಕೊಂಡಿರ್ತಾನೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಡ್ರೈವಿಂಗ್ ಮಾಡಬೇಕಾದ್ರೆ ಅವನ್ನ ನಿಲ್ಸ್ಕೊಂಡು ಡ್ರೈವ್ ಮಾಡ್ತಾರೆ. ಸೊ ನಾವಿಲ್ಲಿ ಮನೇಲಿ ಕೂತು ಬೋರ್ ಆಗ್ತಿದೆ ಅಂತ ಎಲ್ಲರಿಗೂ ಬೇಜಾರಾಗ್ತಿತ್ತು. ಎಲ್ಲರೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ನೆನ್ನೆ. ಸೊ ಬೆಳಗ್ಗೆಯಿಂದ ಸುಮ್ಮನೆ ಕೂತಿದ್ವಲ್ಲ ಅಂತ ಇಲ್ಲಿಗೆ ಬಂದ್ವಿ. ಇದು ಗದ್ದಿಗೆ ಅಂತ ಮೈಸೂರು ಹತ್ರ ಇರೋದು. ಸೊ ಇಲ್ಲಿ ದೇವಸ್ಥಾನ ನೋಡಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಪೀಸ್ಫುಲ್ಲಾಗಿದೆ. ಮೈಂಡ್ ಪೀಸ್, ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಜಾಸ್ತಿ ಜನ ಇರಲ್ಲ, ರಶ್ ಇರಲ್ಲ, ಆರಾಮಾಗಿ ನೋಡ್ಬೋದು. ವ್ಯೂಸು ಚೆನ್ನಾಗಿದೆ. ದೇವಸ್ಥಾನ ತುಂಬ ಹಳೆ ಕಾಲದ ದೇವಸ್ಥಾನ ಇದು. ಎಲ್ಲರೂ ಬಂದ್ವಿ, ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನಕ್ಕೆ. ಸೊ ಮತ್ತೆ ಇವಾಗ ಹೊರಗಡೆ ಹೊರಟ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ವ್ಯೂ ಮಾತ್ರ. ನನ್ನ ಮಗ ಅಂತೂ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಇದನ್ನೆಲ್ಲ ನೋಡಿಬಿಟ್ಟು. ನನ್ನ ಮಗಳಿಗಂತೂ ಇನ್ನೂ ಖುಷಿ ಅಂದರೆ ಖುಷಿ. ಅವರಪ್ಪ ಈ ಥರ ಆಚರಿಸೋಕ್ಕೆ ತುಂಬ ನಗಾಡ್ತಾಳೆ. ಇವರಿಬ್ಬರು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಹಿಂಗಾಡ್ತಾಯಿದ್ದಾರೆ. ಫೈನಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸರಿ ಹೊರಡೋಣ ಅಂತ ಹೊರಗಡೆ ಬಂದ್ವಿ. ಸದ್ಯ ಅಲ್ಲಿ ಪಕ್ಕದಲ್ಲಿ ಚಾಟ್ ಸೆಂಟರ್ ಇತ್ತು. ಸೊ ಹೋಗಿ ಅಲ್ಲಿ ಗೋಬಿ ಪಾನಿಪುರಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ಸೊ ಫೈನಲಿ ಈಗ ಪಾನಿಪುರಿ ರೆಡಿಯಾಗಿ ಬಂದಿದೆ, ತಿಂತಾಯಿದ್ದೀವಿ. ಸ್ವಲ್ಪ ಜನ ಒಳಗಡೆ ಇದ್ದಾರೆ ಮತ್ತು ಸ್ವಲ್ಪ ಜನ ಒಳಗಡೆ. ಯಾವುದೋ ತುಂಬ ಚಿಕ್ಕ ಅಂಗಡಿ ಇದ್ದಿದ್ದು ಪಕ್ಕದಲ್ಲಿ. ಸೊ ಅದರಿಂದ ಇಲ್ಲೇ ಹೋಗಿದ್ವಿ ತಿನ್ನೋಣ ಅಂತ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವಿಡಿಯೋ. ಫೈನಲಿ ಚಿಕನ್ ಮಟನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇದ್ರ ಪ್ರಿಪ್ರೇಷನ್ ಹೆಂಗಿದೆ ಅಂತ. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಮನೆಯವ್ರು ಬಂದು ಈರುಳ್ಳಿ, ನಿಂಬೆಹಣ್ಣು ಬಂದವರಿಗೆ ಹಾಕ್ಕೊಡ್ಬೇಕಲ್ಲ, ಅದರಿಂದ ಇದು ಕಟ್ ಮಾಡ್ತಾಯಿದ್ದಾರೆ. ಇವರಿಬ್ಬರು ಸೌತೆಕಾಯಿ ಡಿಪಾರ್ಟ್ಮೆಂಟಲ್ಲಿ ಸೇರಿಕೊಂಡು ಸೌತೆಕಾಯಿ ಹೊರಿತಾ ಇದ್ದಾರೆ. ಫುಲ್ ಬ್ಯುಸಿ ಅಂದರೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವರಿಬ್ಬರು. ಮತ್ತು ಈ ಅಂಕಲ್ ನೋಡಿ ಬರೀ ಪಾಪ ತಲೆ ಕಾಲು ಇಟ್ಕೊಂಡು ಓಡಾಡೋದೇ ಅವ್ರ ಕತೆ ಆಗಿಬಿಟ್ಟಿದೆ. ಫೈನಲಿ ಮುಗಿತಾನೆ ಇಲ್ಲ ಅದ್ರ ಕತೆ ಹೆಂಗೆ ಮಾಡಿದ್ರು. ಮತ್ತು ಇಲ್ಲೊಂದು ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ. ಸೊ ಘಮ ಅಂತ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಫೈನಲಿ ಈಗ ಊಟ ಎಲ್ಲ ರೆಡಿಯಾಗಿದೆ. ಸೊ ಇವ್ರ ಕಡೆ ಏನಂದರೆ ಸ್ವಲ್ಪ ಮರಿವನ್ನ ಮನೆ ಒಳಗಡೆ ಮಟನ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಫಸ್ಟು ದೇವರಿಗೆ ಎಡೆ ಹಾಕ್ಬೇಕಂತ ಇಲ್ಲಿ ಎಡೆ ಹಾಕ್ಬಿಟ್ಟು ಮನೆಯವರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಸೊ ಫಸ್ಟ್ ಇಲ್ಲಿ ಪೂಜೆ ಮಾಡಿ ಆಮೇಲೆ ಎಲ್ಲರೂ ಊಟ ಹಾಕ್ತಾರೆ. ಅದು ಸ್ವಲ್ಪ ಹೊರಗಡೆ ಮಾಡ್ತಾ ಇರೋದು ಊರ ಜನಕ್ಕೆಲ್ಲ ಅಂತ. ಸೊ ಇಲ್ಲಿ ಒಳಗಡೆ ಮಾಡ್ತಾ ಇರೋದು ಮನೆಯವ್ರಿಗಂತ. ಫಸ್ಟ್ ಇಲ್ಲಿ ಪೂಜೆ ಮಾಡಿ ಎಡೆ ಹಾಕಿ ಎಲ್ಲರೂ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಇವರೇ ನೋಡಿ ನಮ್ಮ ಮನೆಯವ್ರ ಅಕ್ಕ. ಇವರು ಅವ್ರ ಮಗಳು. ಆ್ಯಕ್ಚುಲಿ ಏನು ಗೊತ್ತಾ, ಸತ್ತವ್ರು ಕೆಟ್ಟವ್ರಿಗೆ ಎಡೆ ಇಟ್ಟರೆ ತುಂಬ ಒಳ್ಳೆಯದಂತೆ. ಅವ್ರು ನಮ್ಮನ್ನ ಕಾಯ್ತಾರೆ ಅನ್ನೋ ಒಂದು ಪದ್ಧತಿ ಇದೆ. ಸೊ ಯಾವುದೇ ಫಂಕ್ಷನ್ ಅಂದರೆ ಯಾವುದೇ ರೀತಿ ಪೂಜೆ ಮಾಡಲಿ, ಯಾವುದೇ ರೀತಿ ಕಾರ್ಯ ಮಾಡಲಿ, ಫಸ್ಟ್ ಅವರಿಗೆ ಎಡೆ ಹಾಕಿ ಆಮೇಲೆ ಮಿಕ್ಕಿದವ್ರಿಗೆ ಊಟ ಮಾಡೋದಾಗಲಿ ಏನು ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಈಗ ಮನೆಯವರೆಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ.
ಆ್ಯಕ್ಚುಲಿ ನಮ್ಮ ಅಮ್ಮನ ಸೈಡ್ ನೋಡಿದ್ರೆ ಈ ಥರ ಎಲ್ಲ ಪದ್ಧತಿ ಇಲ್ಲ. ಸೊ ಇವ್ರ ಮನೆ ಕಡೆ ಡಿಫ್ರೆಂಟಾಗಿದೆ ಪದ್ಧತಿ ಎಲ್ಲ. ನಮ್ಮ ಮನೆ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಮನೆ ಕಡೆನೂ ಸೇಮ್ ಇದೇ ಥರನೇ ಮಾಡೋದು. ಯಾವ್ದಾರ ಹಬ್ಬ ಏನಾದರೂ ಮಾಡಿದ್ರೆ ಫಸ್ಟ್ ಈ ಥರ ಅಂದರೆ ಸತ್ತಿರೋರಿಗೆ ಅಂತಲೇ ಸಪ್ರೇಟಾಗಿ ಎಡೆ ಹಾಕಿ ಆಮೇಲೆ ಮಿಕ್ಕಿದವ್ರಿಗೆಲ್ಲರಿಗೂ ಮಾಡೋದು. ಮತ್ತು ಇಲ್ಲಿ ನೋಡಿದ್ರೆ ಫೈನಲಿ ಇವ್ರು ಬಂದು ಜ್ಯೋತಿಯವ್ರ ಅಮ್ಮ, ಜ್ಯೋತಿಯವ್ರ ಆಂಟಿ ಮತ್ತು ಜ್ಯೋತಿಯವ್ರ ಅಂಕಲ್ಲು, ಅಂದರೆ ಮೀನ್ಸ್ ನನ್ನ ಸಿಸ್ಟರ್ ಇಲ್ಲ ಅಂತ ತೋರಿಸಿದ್ನಲ್ಲ ಅವ್ರ ಫ್ಯಾಮಿಲಿಯವರು. ಇವ್ರು 3 ಜನ ತುಂಬ ತಲೆಕಾಲು ಕಟ್ ಮಾಡೋಕ್ಕೆ ಕೆಡಿಸ್ಕೊಂಡು ತುಂಬ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಮತ್ತು ನನ್ನ ಮಗಳು ನೋಡಿ ಮನೆ ಫುಲ್ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾಳೆ. ಇವ್ರು ಬಂದು ಜ್ಯೋತಿಯವ್ರ ಅತ್ತೆ. ಸೊ ಅವರು ಕೂಡ ಈಗಷ್ಟೇ ಬೆಳಗ್ಗೆ ಬಂದಿದ್ದರು. ಇಲ್ಲಿ ನೋಡಿ ಆಲ್ರೆಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚಿಕನ್ನ ತಿಂತ ಟೇಸ್ಟಿ ಮಾಡ್ತಾಯಿದ್ದಾರೆ. ಸೊ ನಮ್ಮ ಅತ್ತೆ ಕೂಡ ನಿನ್ನೆ ಈವ್ನಿಂಗೇ ಬಂದಿದ್ದರು. ಮತ್ತು ನನ್ನ ಮಗ ಮತ್ತು ವಿಶು ಇಬ್ಬರು ಮಲ್ಕೊಬಿಟ್ಟಿದ್ದಾರೆ. ಅವರಿಬ್ಬರು ಮಲ್ಕೊಂಡ್ರೆ ನಾವು ಸ್ವಲ್ಪ ತಿರ್ಗಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಅವರಿಬ್ಬರು ಎದ್ದಿದ್ರೆ ಮಾತ್ರ ಮನೆಯೊಳಗೆ ಕೂತ್ಕೋಬೇಕು, ಎಲ್ಲೂ ಹೋಗಂಗಿಲ್ಲ. ಇವನು ಇಲ್ಲಿ ಮಲ್ಕೊಬಿಟ್ಟಿದ್ದಾನೆ. ಇಬ್ಬರು ಇದ್ದರೆ ಇಬ್ಬರು ಮಲ್ಕೊಳ್ಳಲ್ಲ, ಬರೀ ನಡೆಯೋದು ಕಲ್ತ್ಕೊಬಿಟ್ಟು ಓಡಾಡೋದು ಕಿರಿಕಿರಿ ಮಾಡೋದು ಇದೇ ಮಾಡ್ತಾರೆ. ಸೊ ಇಬ್ಬರು ನೆಮ್ಮದಿಯಾಗಿ ಮಲ್ಕೊಬಿಟ್ಟಿದ್ದಾರೆ. ಫೈನಲಿ ನಮ್ಮ ನೀತು ಈ ಸತಿ 10th ಪಾಸ್ ಆಗಿದ್ದಾನೆ ಈ ಹುಡುಗ ಫೈನಲಿ. ದಯವಿಟ್ಟು ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.